ಕರ್ತವ್ಯ ನಿರತ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಹಲ್ಲೆಯ ಆರೋಪ. ಹಾಸನದಲ್ಲಿ ವೈದ್ಯರು, ಸಿಬ್ಬಂದಿ, ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಹಿಮ್ಸ್ನಲ್ಲಿ ಕರ್ತವ್ಯ ಬಹಿಷ್ಕರಿಸಿ ದಿಢೀರ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆ ತಡರಾತ್ರಿ ಚಿಕಿತ್ಸೆಗೆ ಅಂತ ಬಂದಿದ್ದ ಯುವಕರಿಂದ ಹಲ್ಲೆ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಿಮ್ಸ್ನಲ್ಲಿ ಕರ್ತವ್ಯ ಬಹಿಷ್ಕರಿಸಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲಸ ಮಾಡ್ತಾ ಇದ್ದಂತಹ ವೈದ್ಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪ. ಕರ್ತವ್ಯ ಮಾಡ್ತಾ ಇದ್ದ ವೈದ್ಯಕೀಯ ವಿದ್ಯಾರ್ಥಿ ಇವ್ರ ಮೇಲೆ ಹಲ್ಲೆ ಮಾಡಲಾಗಿದೆಯಂತೆ. ಆ ಕಾರಣಕ್ಕಾಗಿ ಹಾಸನದಲ್ಲಿ ವೈದ್ಯರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಹಿಮ್ಸ್ನಲ್ಲಿ ಕರ್ತವ್ಯವನ್ನ ಬಹಿಷ್ಕರಿಸಿ ದಿಢೀರ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ತಡರಾತ್ರಿ ಚಿಕಿತ್ಸೆಗೆ ಅಂತ ಯುವಕರು ಬಂದಿದ್ರಂತೆ. ಅದೇ ಯುವಕರು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ. ಹಲ್ಲೆಯ ಆರೋಪಿಗಳ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾರು ಹಲ್ಲೆ ಮಾಡಿದ್ರು, ಯಾಕೆ ಹಲ್ಲೆ ಮಾಡಿದ್ರು, ಏನಾಯ್ತು ನಿನ್ನೆ ರಾತ್ರಿ, ಹಲ್ಲೆ ಮಾಡೋದಕ್ಕೆ ಕಾರಣ ಏನು, ಹಲ್ಲೆ ಮಾಡಿದವರು ಯಾರು, ಇದೆಲ್ಲವೂ ಕೂಡ ಪ್ರಶ್ನೆ. ಇದೀಗ ತನಿಖೆಯನ್ನು ನಡೆಸಬೇಕಾಗಿದೆ. ಸೊ ಇವತ್ತು ಬಹಿಷ್ಕಾರ ಮಾಡಿರೋದ್ರಿಂದ ಸಹಜವಾಗಿ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಹಾಸ್ಪಿಟಲ್ಗೆ ಬರ್ತಾ ಇರುವಂಥ ರೋಗಿಗಳಿಗೆ ಟ್ರೀಟ್ಮೆಂಟ್ ಅನ್ನೋದು ಸಿಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ಎಲ್ಲರೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಹಲ್ಲೆ ಮಾಡಲಾಗಿದೆ, ಕರ್ತವ್ಯ ಮಾಡ್ತಾ ಇದ್ವಿ, ನಮ್ಮ ಮೇಲೆ ಈ ರೀತಿಯಾಗಿ ದರ್ಪ ಮೆರೆದಿದ್ದಾರೆ, ಹಾಗಾಗಿ ಯಾರು ಹಲ್ಲೆ ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಸದ್ಯ ಅಲ್ಲಿನ ಸ್ಥಿತಿ ಯಾವ ರೀತಿ ಆಗಿದೆ, ಯಾರು ಹಲ್ಲೆ ಮಾಡಿದ್ರು, ಯಾಕೆ ಮಾಡಿದ್ರು, ಸದ್ಯ ಏನಾದರೂ ಕೇಸ್ ದಾಖಲಾಗಿದೆಯಾ, ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರಾ, ಆರೋಪಿಗಳಿಗೆ ಯಾರು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಇದು ನಿನ್ನೆ ನಡೆದಂಥ ಘಟನೆ. ಹಲ್ಲೆಯನ್ನು ಮಾಡಿರುವಂಥದ್ದು ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಹಲ್ಲೆಯನ್ನು ಮಾಡಿರೋದು. ಯಾಕೆ, ಏನು, ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಯುವಕರ ಗುಂಪು ಒಂದು ಕಡೆಯಲ್ಲಿದೆ, ಇನ್ನೊಂದು ಕಡೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಿದ್ದಾರೆ. ವಾಗ್ವಾದ ಏನೋ ಆಗಿದೆ, ಆಮೇಲೆ ಕೈ ಮಿಲಾಯಿಸ್ಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದೇ ಕಾರಣಕ್ಕಾಗಿ ನಮಗಿಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಬಿಡ್ತಾ ಇಲ್ಲ, ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿಗೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಹಿಷ್ಕರಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ದಿಢೀರ್ ಅಂತ ಈ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಸಮಸ್ಯೆಗಳು ಎದುರಾಗ್ತಾ ಇದೆ. ಕುಡಿದ್ಬಿಟ್ಟು ಎಲ್ಲೋ ಒಂದು ಬೈಕ್ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಸ್ಕಿಡ್ ಆಗಿ ಬಿದ್ದಿದ್ದಾರೆ, ಕೈಗೆ ತರ್ಚು ಗಾಯಗಳಾಗಿದೆ ಅಷ್ಟೇ. ಹಂಗೆ ಬಂದಾಗ ಏನಾಗುತ್ತೆ ಅಂತಂದರೆ, ನಾವಿಲ್ಲಿ ಪ್ರಥಮವಾಗಿ ನಮ್ಮ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ನೋಡ್ತಾರೆ. ಆ ಥರ ಕುಡಿದು ಬಿದ್ದಿದ್ದಾಗ ಏನು ಹೇಳ್ತೀವಿ ನಾವು, ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರು ಒಂದು MLC ಕೇಸ್ನನ್ನು ರಿಜಿಸ್ಟರ್ ಮಾಡ್ಕೊತಾರೆ. ರಿಜಿಸ್ಟರ್ ಮಾಡಿಕೊಂಡು ತದನಂತರ ನಾವು ಚಿಕಿತ್ಸೆನ ಮುಂದುವರಿಸ್ತೀವಿ. ಇಲ್ಲಿ ಏನಾಗಿದೆ, ಅವ್ರು ಇನ್ನೂ ಕ್ಯಾಶುಯಾಲಿಟಿ ಒಳಗೆ ಬರೋಕ್ಕಿಂತ ಮುಂಚೆನೇ ನಮ್ಮ ವೈದ್ಯರು ಏನಾಗಿದೆ, ವಾರ್ಡಲ್ಲಿ ಒಂದು ತುರ್ತು ಏನೋ ಬಂದಿದೆ ಅಂದ್ಬಿಟ್ಟು ವಾರ್ಡಿಂದ ಫೋನ್ ಬರುತ್ತೆ. ಸೊ ಅವರು ಹೋಗ್ತಾ ಇರ್ತಾರೆ ವಾರ್ಡಿಗೆ. ಬೇರೆ ವೈದ್ಯರೆಲ್ಲ ಅಲ್ಲಿ ಕ್ಯಾಶುಯಾಲಿಟಿಲೇ ಕುಳಿತಿರ್ತಾರೆ. ಅವ್ರು ನೋಡ್ತಾರೆ, ನಾನು ವಾರ್ಡಿಗೆ ಏನೋ ಎಮರ್ಜೆನ್ಸಿ ಬಂದಿದೆ, ಹೋಗ್ತೀವಿ ಅಂತ ಹೇಳಿರ್ತಾರೆ. ಸೊ ಅಂಥ ಟೈಮಲ್ಲಿ ಹೋಗಬೇಕಾದ್ರೆ ಇನ್ನೂ ಕ್ಯಾಶುಯಾಲಿಟಿ ಎಂಟ್ರೆನ್ಸಲ್ಲೇ ಅವ್ರು ಏನು ಹೇಳ್ತಾರೆ, ನಾವು ಹಿಂಗೆ ಬಿದ್ದು ಬಂದಿದ್ದೀವಿ, ಅಲ್ಲಿ ವೈದ್ಯರು ಇದ್ದಾರಪ್ಪ, ನೋಡ್ತಾರೆ, ಹೋಗಿ ಒಳಗೆ ಅಂತ ಹೇಳಿದ್ದಾರೆ. ಅದನ್ನು ಅವ್ರು ಕುಡ್ದು ಮತ್ತಲ್ಲಿ ಅವ್ರು ಏನು ಹೇಳಿದ್ದಾರೆ, ಇಲ್ಲ ನೀನು ಅದೆಂಗೆ ಹೇಳ್ತೀಯ, ನನಗೆ ಈ ಥರ ಬರೋದಿಲ್ಲ ಅಂತ ಹೇಳಿ ಅಲ್ಲಿ ಸ್ವಲ್ಪ ಇದು ಮಾಡಿ ನಮ್ಮ ವೈದ್ಯರುಗಳ ಮೇಲೆ ಏಕವಚನದಲ್ಲಿ ಇದು ಮಾಡಿ, ನೀವು ಯಾಕೆ ಹಂಗೆ ಮಾತಾಡ್ತಿದ್ದೀರಾ ಅಂತ ಒಂದೇ ಕಾರಣ ಕೇಳಿದ್ದಕ್ಕೆ ಹೊಡೆಯಲಿಕ್ಕೆ ಹೋಗಿ ಅವ್ರಿಗೆ ಹಲ್ಲೆ ಮಾಡಿ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಅವ್ರಿಗೆ ಗಾಯಗಳನ್ನು ಮಾಡಿದ್ದಾರೆ. ಇಷ್ಟೇ ಆಗಿರೋದು. ಅವರು ಅಲ್ಲಿದ್ದಾರಪ್ಪ, ಒಳಗಡೆ ನೋಡ್ತಾರೆ, ಹೋಗಿ ಅವರು ಆಚೆನೇ ನಿಂತ್ಕೊಂಡು ನೋಡಿ ಅಂತ ಕೇಳಿದ್ರೆ ಒಳಗಡೆ ಹೋಗಿ ಬನ್ನಿ ನೋಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೇ ನೀವು ಏಕವಚನದಲ್ಲಿ ಮಾತಾಡಿ ಅವ್ರಿಗೆ ಬೈದು ಹಲ್ಲೆ ಮಾಡೋದಕ್ಕೆ ಹೋಗಿರೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಅದನ್ನ ಇದರಲ್ಲಿ ನೋಡ್ಬೋದು, ಸುಮಾರು ಜನ ಮಹಿಳಾ ಹೌಸ್ ಸರ್ಜನ್ಸ್ ಇರ್ತಾರೆ, ಅವ್ರ ಮೇಲೂ ಕೂಡ ಹಲ್ಲೆಗಳಾಗಿದೆ, ಅವ್ರನ್ನ ಕೂಡ ಅವರು ಹಲ್ಲೆ ಮಾಡಿದ್ದಾರೆ. ಸೊ ಇಂಥ ಘಟನೆಗಳೇನು ಮುಂದಕ್ಕೆ ನಡಿಬಾರ್ದು. ಇದೊಂದು
ನಿಜವಾಗ್ಲೂ ಒಂದು ಕೆಟ್ಟ ಘಟನೆ ಇಲ್ಲಿ ನಡೆಯೋದು. ಹೆಂಗೆ ನಮ್ಮ ಫೀಮೇಲ್ ಹೌಸ್ ಸರ್ಜನ್ಸ್ ಆಗಲಿ ಬೇರೆ ಮಹಿಳಾ ವೈದ್ಯರಾಗಿ ಹೆಂಗೆ ಕೆಲಸ ಮಾಡಲಿಕ್ಕೆ ಮುಂದಕ್ಕೆ ಅವರಿಗೆ ಸಂಬಂಧಪಟ್ಟಾಗೆ ನಮ್ಮ ಆಡಳಿತ ವರ್ಗದವ್ರಿಗೆಲ್ಲ ಹೇಳಿದ್ವಿ, ಎಲ್ಲ ಬಂದಿದ್ರು. ಅವರು ಕೂಡ ಎಲ್ಲ ಬಂದು ಅವ್ರ ಮೇಲೆ ದಾಖಲೆ ಮಾಡಾಗಿದೆ, FIR ಫೈಲ್ ಆಗಿದೆ ಅಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಏನು ಮೆಡಿಕಲ್ ಬಿಲ್ ಇದೆಯೋ, ಏನು ಡಾಕ್ಟರ್ಸ್ ಮೇಲೆ ವೈಲೆನ್ಸ್ ಆಗಿದ್ರೆ ಏನೇನು ಶಿಕ್ಷೆ ಇದೆಯೋ ನಾನ್ ಬೇಲೆಬಲ್